ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು. ನಾನು ಹಾಕಿರೋ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಇದರಿಂದಾಗಿ ಈ ಚಾನಲ್ನಿಂದ 2ನೇ ಪೇಮೆಂಟ್ ಇವತ್ತೇ ಬಂತು ಸ್ನೇಹಿತರೆ. ಸೊ ಅದೇ ಖುಷಿಯಲ್ಲಿ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ನನಗೆ ಈ ಚಾನಲ್ನಿಂದ ಈಗ ಎಷ್ಟು ಪೇಮೆಂಟ್ ಬಂತು ಅದು ಕೂಡ ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಈ ಪೇಮೆಂಟ್ ಬರಬೇಕಾದ್ರೆ ಏನೆಲ್ಲ ನಾವು ಮಾಡಬೇಕು, ಹೇಗೆ ಪೇಮೆಂಟ್ ಸಿಗುತ್ತೆ, ಎಷ್ಟು ಅಮೌಂಟ್ ಆದರೆ ನಮ್ಮ ಖಾತೆಗೆ ಬರುತ್ತೆ, ಎಷ್ಟು ಚಾರ್ಜಸ್ ಅದೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ ಆಗುತ್ತೆ ನೋಡೋಣ. ಯೂಟ್ಯೂಬ್ನಿಂದ ನಮಗೆ ಪೇಮೆಂಟ್ ಬರಬೇಕಾದ್ರೆ ಚಾನಲ್ ಮೇಲೆ 1,000 ಸಬ್ಸ್ಕ್ರೈಬರ್ಸ್ ಆಗಿ 4,000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳ್ಳಬೇಕು. ಇದೆಲ್ಲ ನಾವು ನಮ್ಮ ಸ್ವಂತ ಕಂಟೆಂಟ್ ಹಾಕಿ ಮಾಡ್ಕೋಬೇಕು. ಆಗ ಚಾನಲ್ ಮಾನಿಟೈಸ್ ಆಗಿ ನಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ಮೇಲೆ ಆ್ಯಡ್ಸ್ ಎಲ್ಲ ಬಂದು ಅದರಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ಚಾನಲ್ ಮೇಲೆ ಡೀಟೇಲ್ ಆಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಸ್ಟಾರ್ಟ್ ಆಗಿರೋ ಅರ್ನಿಂಗ್ $100 ಕ್ರಾಸ್ ಆಯಿತು ಅಂದರೆ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ನೋಡಿ, ಈ ಡಿಸೆಂಬರ್ ಅಲ್ಲಿ ಆಗಿರೋ ಅರ್ನಿಂಗ್ ಮೊದಲು ಆಡ್ಸೆನ್ಸ್ ಅಲ್ಲಿ ಬರುತ್ತೆ, ಹೌದಾ? ಯಾವಾಗ ಬರುತ್ತೆ? ಡಿಸೆಂಬರ್ ಅಲ್ಲಿ ಆಗಿರೋ ಅರ್ನಿಂಗ್ ಮುಂದಿನ ತಿಂಗಳು ಅಂದ್ರೆ ಜನವರಿ 15ನೇ ತಾರೀಕಿನ ಒಳಗಡೆ ಆಡ್ಸೆನ್ಸ್ ಅಲ್ಲಿ ಬರುತ್ತೆ. ಆಡ್ಸೆನ್ಸ್ ನಿಂದ ನಮ್ಮ ಖಾತೆಗೆ, ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ಅದು 21ನೇ ತಾರೀಕಿಗೆ ಆಡ್ಸೆನ್ಸ್ ನಿಂದ ಬಿಡುಗಡೆ ಆಗುತ್ತೆ. ಅಲ್ಲಿಂದ 26ನೇ ತಾರೀಕಿನ ಒಳಗಡೆ ನಮ್ಮ ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ. ಸೊ ಈ ರೀತಿ ಪ್ರತಿ ತಿಂಗಳು ನಡೀತಾ ಇರುತ್ತೆ. ಆದ್ರೆ ಒಂದು ಕಂಡೀಷನ್ ಇಲ್ಲಿದೆ, $100 ಪ್ರತಿ ತಿಂಗಳು ಆಗಬೇಕು. ಇಲ್ಲಿ $100 ಅಂದ್ರೆ ಈಗಿನ ಸಮಯಕ್ಕೆ $8,400 ಆಗ್ತಿದೆ. ಇದು ಸಮಯಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಡಾಲರ್ ರೇಟ್ಸ್ ಬಗ್ಗೆ ನೀವು ಗೂಗಲ್ ಅಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಬನ್ನಿ, ಈಗ ಟ್ಯಾಕ್ಸ್ ಚಾರ್ಜಸ್ ಎಲ್ಲ ಎಷ್ಟು ಕಟ್ ಆಗುತ್ತೆ ಅದೊಂದು ಸ್ವಲ್ಪ ನಾನು ಇಲ್ಲಿ ತೋರಿಸ್ಕೊಡ್ತೀನಿ, ಎಷ್ಟು ಆಗಿದೆ ನನಗೆ ಅಂತ ನಿಮಗೆ ಇಲ್ಲಿ ಹೇಳಿಕೊಡ್ತೀನಿ. ಸೊ ಇಲ್ಲಿ ನಾನು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಿಮಗೆ ಅದೆಲ್ಲ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ, ನಾನು ಒಂದು ಫಸ್ಟ್ ಸ್ಲೀಪ್ ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ 1ನೇ ಡಿಸೆಂಬರ್ ಹಿಡಿದು 24ನೇ ತಾರೀಕು, ಇವತ್ತಿನ ತನಕ, ಇವತ್ತು 24ನೇ ತಾರೀಕು ಡಿಸೆಂಬರ್. ಸೊ 2024 ಇದೆ. ಡಿಸೆಂಬರ್ 1ರಿಂದ ಇವತ್ತಿನವರೆಗೂ ಇದು ಇದೆ, ರಿಸಿಪ್ಟ್ ಇದೆ. ಇದರಲ್ಲಿ ಎಂಡಿಂಗ್ ಬ್ಯಾಲೆನ್ಸ್ 0 ಇದೆ, ಯಾಕಂದ್ರೆ ಪೇಮೆಂಟ್ ರಿಲೀಸ್ ಆಗಿದೆ. ಸೊ 0 ತೋರಿಸುತ್ತೆ. ಸೊ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಇತ್ತು ನಮ್ದು, ಟೋಟಲ್ ಆಗಿರೋ ಅರ್ನಿಂಗ್ ಇದು $135.44 ಆಗಿತ್ತು. ಸೊ ಇದರಲ್ಲಿ US ಟ್ಯಾಕ್ಸ್ ಏನಿದೆ ಅದು $0.22 ಅನ್ನ ನೀವು ಗೂಗಲ್ ಅಲ್ಲಿ ರೇಟ್ ಚೆಕ್ ಮಾಡ್ಕೋಬಹುದು. ಸೊ ಅದು ನಿಮ್ಗೆ ತೋರಿಸುತ್ತೆ ಎಷ್ಟು ರೂಪಾಯಿ ಆಯ್ತು ಅಂತ. ಸೊ ಕಟ್ ಆಗಿದ್ಮೇಲೆ ನಮಗೆ ರಿಲೀಸ್ ಆಗಿರೋ ಅಮೌಂಟ್ $135.22 ಮೇಲಿದೆ. ಸೊ ಇದು ಡಾಲರ್ ಅಲ್ಲಿ ರಿಲೀಸ್ ಆಗಿರೋದು. ಸೊ ಇದರಲ್ಲಿ ಈಗ ಇಲ್ಲಿ ನೋಡಿ, ಒಂದು ರಿಸಿಪ್ಟ್ ಒಂದು ಜನರೇಟ್ ಆಗಿರುತ್ತೆ. ಪೇಮೆಂಟ್ ರಿಲೀಸ್ ಆದ್ಮೇಲೆ ಒಂದು ರಿಸಿಪ್ಟ್ ಜನರೇಟ್ ಆಗಿರುತ್ತೆ. ಇಲ್ಲಿ ರಿಸಿಪ್ಟ್ ಅಲ್ಲಿ ಇಲ್ಲಿ ಹಾಕಿರೋದು ಒಂದು ಸ್ವಲ್ಪ ಡೀಟೇಲ್ಸ್ ನಾನು ಹೈಡ್ ಮಾಡಿರ್ತೀನಿ, ಇದು ಕೂಡ ಒಂದು ಸ್ವಲ್ಪ ಹೈಡ್ ಮಾಡಿರ್ತೀನಿ, ಬಿಕಾಸ್ ಇದೆಲ್ಲ ತೋರಿಸೋದಿರಲ್ಲ. ಸೊ ಹಾಗಾಗಿ ಇದನ್ನ ನಾನು ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಟೋಟಲ್ ಡಾಲರ್ ರಿಲೀಸ್ ಆಗಿರೋದು ರಿಸಿಪ್ಟ್ ಇದೆ, ಅದರಲ್ಲಿ $135.22 ಇಲ್ಲಿ ತೋರಿಸ್ತಿದೆ. ಸೊ ಇದು ರಿಸಿಪ್ಟ್ ಇದೆ. ಸೊ ಈ ರೀತಿ ನಿಮಗೂ ರಿಸಿಪ್ಟ್ ಬಂದಿರುತ್ತೆ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಪೇಮೆಂಟ್ ರಿಲೀಸ್ ಆದ್ಮೇಲೆ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಬ್ಯಾಂಕ್ ಅಲ್ಲಿ ನನಗೆ ಎಷ್ಟು ಬಂತು ಪೇಮೆಂಟ್ ಅಂತ. ಸೊ ಇಲ್ಲಿ ನೋಡ್ಬೋದು, 24ನೇ ತಾರೀಕಿಗೆ ರಿಲೀಸ್ ಆಗಿದೆ, ಈ ಡೀಟೇಲ್ ಇಲ್ಲಿದೆ. ಸೊ ಇದರಲ್ಲಿ $11,406 ನನಗೆ ಬಂದಿದೆ. ಸೊ ಇಲ್ಲಿ ನನ್ನ ಬ್ಯಾಲೆನ್ಸ್ ಅನ್ನ ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಫಾರೆಕ್ಸ್ ಟ್ರಾನ್ಸಾಕ್ಷನ್ ಅಂತ ಇಲ್ಲಿ ತೋರಿಸ್ತಿದೆ ನೋಡಿ, ಫಾರೆಕ್ಸ್ ಟ್ರಾನ್ಸಾಕ್ಷನ್ ಇಲ್ಲಿದೆ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ USD ಎಷ್ಟು $135.22 ಇದೆ. ಸೊ ಅದರಲ್ಲಿ ನನಗೆ ರೇಟ್ ಸಿಕ್ಕಿರೋದು 84.35 ನನಗೆ $1 ಸಿಕ್ಕಿದೆ. ಸೊ ಟೋಟಲ್ ಅದು ಸೇರಿ $11,406 ನನಗೆ ಬಂದಿದೆ. ಅದರಲ್ಲಿ ಫಾರೆಕ್ಸ್ ಟ್ರಾನ್ಸಾಕ್ಷನ್ ಕಮಿಷನ್ ಇದೆ $50 ಇಲ್ಲಿ ನನಗೆ ಡಿಡಕ್ಟ್ ಆಗಿದೆ. ಸೊ ಫಾರೆಕ್ಸ್ ಟ್ರಾನ್ಸಾಕ್ಷನ್ ಸರ್ವಿಸ್ ಚಾರ್ಜಸ್ ಇದೆ, ಇದು $45, ಅಂದ್ರೆ $95 ನನಗೆ ಡಿಡಕ್ಟ್ ಆಗಿದೆ. ಇದರಲ್ಲಿ $11,406 ಇಲ್ಲಿ $95 ಅಷ್ಟೇ ನನಗೆ ಡಿಡಕ್ಷನ್ ಆಗಿದೆ. ಸೊ ಇದು ನನಗೆ ಬಂದಿರೋ ಪೇಮೆಂಟ್. ಸೊ ಇಷ್ಟು ನನಗೆ ಈ ಮಂತ್ ಬಂದಿದೆ ಪೇಮೆಂಟ್ಸ್ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಥದ್ದೇ ಅಂದ್ರೆ ಉಪಯುಕ್ತ ಮಾಹಿತಿ ವಿಡಿಯೋ ನಾನು ನನ್ನ ಚಾನಲ್ ಮೇಲೆ ಹಾಕ್ತಾ ಇರ್ತೀನಿ, ವಿಡಿಯೋ ನೋಡ್ತಾ ಇರಿ. ಎಲ್ಲ ಆಡ್ಸೆನ್ಸ್ ಬಗ್ಗೆ ಆಗಲಿ, ಯೂಟ್ಯೂಬ್ ಮಾಹಿತಿ ಆಗಲಿ, ನಾನೆಲ್ಲ ಕೊಡ್ತಾ ಇರ್ತೀನಿ. ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಯಾವಾಗಲೂ ಇರುತ್ತೆ, ನೀವು ನೋಡ್ಬೋದು. ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ನಮ್ಮ ಚಾನಲ್ ಮೇಲೆ ನಿಮ್ಗೆ ಸಿಗುತ್ತೆ, ಯಾಕಂದ್ರೆ ಅಷ್ಟು ನೀಟಾಗಿ, ಅಷ್ಟು ಕರೆಕ್ಟಾಗಿ ಕಂಟೆಂಟು ಸಿಗುತ್ತೆ. ಅದ್ರ ಜೊತೆಗೆ ಪ್ರಾಬ್ಲಮ್ಸ್ ಬಗ್ಗೆನೂ ನಾನು ಆಡ್ಸೆನ್ಸ್ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿ.
ಸೊ ನಿಮಗೆ ಪರಿಚಯದವ್ರಿಗೂ ಯಾರಾದರೂ ಇದ್ರೆ ಯೂಟ್ಯೂಬರ್ಸ್ ಅವರಿಗೂ ಶೇರ್ ಮಾಡಿ. ಏನಾದರೂ ಪ್ರಾಬ್ಲಮ್ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ಕೊಟ್ಟು ಒಂದು ವಿಡಿಯೋ ಮಾಡಿ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನನ್ನ ನಂಬರ್ ಇದೆ. ಸೊ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಚಾರ್ಜ್ ಮಾಡ್ತಿರ್ತೀನಿ. ಸೊ ಚಾರ್ಜ್ ಪೇ ಮಾಡಿನೇ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಈ ರೀತಿ ಎಲ್ಲ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ, ಹಾಗೆ ಧನ್ಯವಾದಗಳು ನಿಮಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.